ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇದು ನಿಮ್ಮ ಜಿ ಕನ್ನಡ ನ್ಯೂಸ್ ವರದಿಯ ಇಂಪ್ಯಾಕ್ಟ್ ಸ್ಟೋರಿ. ಆಧಾರ್ ಕಾರ್ಡ್ನಲ್ಲಿ ಜೀವಂತ ಮಹಿಳೆ ಮೃತ ಅಂತ ನಮೂದಿಸಲಾಗಿತ್ತು. ಸುದ್ದಿ ಬಿತ್ತರಿಸಿ ಕೇವಲ 2 ಗಂಟೆಗಳಲ್ಲಿ ಅಧಿಕಾರಿಗಳ ವಿರುದ್ಧ ಇದೀಗ ದೂರು ದಾಖಲಾಗಿದೆ. ಇದು ನಿಮ್ಮ ಜಿ ಕನ್ನಡ ನ್ಯೂಸ್ ವರದಿಯ ಇಂಪ್ಯಾಕ್ಟ್ ಸ್ಟೋರಿ. ಆಧಾರ್ ಕಾರ್ಡ್ನಲ್ಲಿ ಜೀವಂತ ಮಹಿಳೆ ಮೃತ ಅಂತ ನಮೂದು ಮಾಡಲಾಗಿತ್ತು. ಸುದ್ದಿ ಬಿತ್ತರಿಸಿ ಕೇವಲ 2 ಗಂಟೆಗಳಲ್ಲಿ ಅಧಿಕಾರಿಗಳ ವಿರುದ್ಧ ದೂರು ದಾಖಲಾಗಿದೆ. ಅಧಿಕಾರಿಗಳ ವಿರುದ್ಧ ಸೊಮೋಟೋ ಕೇಸ್ ದಾಖಲಾಗಿದೆ. ವಿಜಯನಗರದ ಹೊಸಪೇಟೆ ತಹಶೀಲ್ದಾರ್ ವಿರುದ್ಧವೂ ಕೂಡ ಕೇಸ್ ದಾಖಲಾಗಿದೆ. ಉಪಲೋಕಾಯುಕ್ತ ನ್ಯಾಯಮೂರ್ತಿ ಬಿ ವೀರಪ್ಪ ಅವರಿಂದ ಸೊಮೋಟೋ ಕೇಸ್ ದಾಖಲಿಸಲಾಗಿದೆ. ಅಧಿಕಾರಿಗಳ ಎಡವಟ್ಟಿನಿಂದ ನೋವನ್ನ ಅನುಭವಿಸ್ತಾ ಇದ್ರು ಎನ್ ಹಂಪಮ್ಮ ಅವರು. ವಿಜಯನಗರ ಜಿಲ್ಲೆ ಧರ್ಮಸಾಗರ ಗ್ರಾಮದ ಎನ್ ಹಂಪಮ್ಮ 3 ಅಧಿಕಾರಿಗಳ ವಿರುದ್ಧ ಇದೀಗ ಸೊಮೋಟೋ ಕೇಸನ್ನು ದಾಖಲಿಸಿಕೊಂಡಿದ್ದಾರೆ ಲೋಕಾಯುಕ್ತರು. ಈ ಪ್ರಕರಣದಲ್ಲಿ ಅಧಿಕಾರಿಗಳ ಕರ್ತವ್ಯ ಲೋಪ ಕಂಡು ಬಂದಿದ್ದು ಉಪಲೋಕಾಯುಕ್ತರಾದ ನ್ಯಾಯಮೂರ್ತಿ ಬಿ ವೀರಪ್ಪ ಅವರಿಂದ 3 ಅಧಿಕಾರಿಗಳ ವಿರುದ್ಧ ಸೊಮೋಟೋ ಕೇಸ್ ದಾಖಲಾಗಿದೆ. ಹೊಸಪೇಟೆ ತಹಶೀಲ್ದಾರ್ ಹಾಗೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ, ಬೈಲುವದ್ದಿಗೆರೆ ಗ್ರಾಮ ಪಂಚಾಯತ್ ಪಿಡಿಒ ವಿರುದ್ಧ ದೂರು ದಾಖಲಾಗಿದೆ. ಇದು ಸಾಮಾನ್ಯ ಕರ್ತವ್ಯ ಲೋಪ ಅಲ್ಲ, ಬದಲಿಗೆ ಸಂವಿಧಾನದ ಅನುಚ್ಛೇದ 21 ಹಾಗೆ ಅಂದರೆ ಸಮಾನತೆ ಹಾಗೆ ಜೀವಿಸುವ ಹಕ್ಕು ಮತ್ತು 300A ಆಸ್ತಿ ಹಕ್ಕು ಅಡಿಯಲ್ಲಿ ನೀಡಲಾದ ಮೂಲಭೂತ ಹಕ್ಕುಗಳ ಸ್ಪಷ್ಟ ಉಲ್ಲಂಘನೆ ಅಂತ ಉಪಲೋಕಾಯುಕ್ತರು ನಿಲುವನ್ನ ತೋರಿದ್ದಾರೆ. ಒಂದು ಧರ್ಮಸಾಗರ ಗ್ರಾಮ, ವಿಜಯನಗರ ಜಿಲ್ಲೆ, ಹೊಸಪೇಟೆ ತಾಲೂಕು. ಇದು ನಮ್ಮದು ನಮ್ಮಮ್ಮನ ಆಧಾರ್ ಕಾರ್ಡ್ ಅಂತ, ನಮ್ಮಮ್ಮನ ತಾಯಿಯವ್ರ ಆಧಾರ್ ಕಾರ್ಡ್ ಇದರಿಂದ ಇದು 2024ರಿಂದ ಇದು ಯಾವುದೇ ಚಾಲ್ತಿಯಲ್ಲಿ ಇಲ್ಲ. ಎಲ್ಲೇ ಗೌರ್ಮೆಂಟ್ ಆಫೀಸಲ್ಲಿ ಹೋಗಿ ಎಂಟ್ರಿ ಮಾಡಿದ್ರು ಡೆತ್ ಅಂತ ಬರ್ತಾ ಇದೆ. ಇದರಲ್ಲಿ ಯಾವುದೇ ಒಂದು ತಾಲೂಕು ಆಫೀಸ್ ಆಯಿತು, DC ಆಫೀಸ್ ಆಯಿತು, ಯಾವುದೇ ಒಂದು ಗೌರ್ಮೆಂಟ್ ಕಚೇರಿಗಳಲ್ಲಿ ತಿರುಗಾಡಿದ್ರು ಏನು ನಮಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಯಾರು. ನಾನು ಈ ಲೆಟರ್ನ ಲಾಯರ್ ಕಡೆಯಿಂದ ನಾನು CM ಆಫೀಸಿಗೆ ಕಳಿಸಿದ್ದೀನಿ, DC ಆಫೀಸ್ಗೆ, ತಾಲೂಕು ಆಫೀಸಿಗೆ ಕಳಿಸಿದ್ದೀನಿ. ಇದಕ್ಕೆ ಸಹ ಯಾವುದೇ ರೆಸ್ಪಾನ್ಸ್ ಮಾಡ್ತಿಲ್ಲ. ವಿಷಯ ಸಾಕ್ತದೆ ಅದಿಲ್ಲ ಕಡೆಯಿಂದ ಆಧಾರ್ ಕಾರ್ಡು ಡೆತ್ ಅಂತ ಬರ್ತೈತ್ರಿ ಎಲ್ಲಿ ಹೋದ್ರೆ ನಮ್ಮದೇ. ಅದರಿಂದ ನಮ್ಗೇನು ಸೌಜನ್ಯ ಇಲ್ರಿ. ಅದೇನು ಹೆಬ್ಬಟ್ಟು ಹಾಕಕ್ಕಂತ ಹೋಗಿದ್ರೆ ಅಲ್ಲಿ ಡೆತ್ ಅಂತ ಬಂದೈತಿ. ಕೃಷಿ ಇಲಾಖೆ ಹೋಗಿದ್ರಿ, ಗುರುಲಕ್ಷ ಅಮೌಂಟಿಗೆ ಹೋಗಿವ್ರಿ. ಎಲ್ಲಿ ಹೋದ್ರೆ ನನಗೇನು ಹೆಲ್ಪ್ ಆಗಿಲ್ಲ. ಆಧಾರ್ ಕಾರ್ಡು ಬರೀ ಡೆತ್ ಅಂತ ತೋರಿಸ್ತೈತಿ. ಎಲ್ಲಿ ಅಂತ ನಮಗೇನಂತ ಸರಿಪಡಿಸಿ ಕೊಡ್ರಿ. ಇಲ್ಲಿಂದ ನನಗೇನು ಸೌಜನ್ಯ ಇಲ್ರಿ. ಜನತಾ ಮನೆ ಇಲ್ರಿ, ಯಾವುದೂ ಇಲ್ರಿ ನನಗೆ. ಇದು ಮೊದಲು ಅವರಿಗೆ ಇದ್ದಂತಹ ಸಮಸ್ಯೆ. ಅಂದರೆ ಆಧಾರ್ ಕಾರ್ಡ್ ಎಲ್ಲೇ ತಗೊಂಡು ಹೋದ್ರೂ ಕೂಡ, ಅಂದರೆ ಸರ್ಕಾರದ ಸೌಲಭ್ಯಗಳನ್ನು ಪಡೆಯೋದಕ್ಕೆ ಎಲ್ಲಿಗೆ ಹೋದ್ರು ಅಲ್ಲಿ ಡೆತ್ ಆಗಿದೆ ಅಂದರೆ ಆಲ್ರೆಡಿ ಸತ್ತೋಗಿದ್ದಾರೆ ಅನ್ನೋದು ಉಲ್ಲೇಖಿಸಲಾಗ್ತಾ ಇತ್ತು, ಅಥವಾ ಆಧಾರ್ ಕಾರ್ಡ್ ನಂಬರ್ ಹೊಡೆದ್ರೆ ಆ ರೀತಿ ಬರ್ತಾ ಇತ್ತು. ಇದರಿಂದ ಯಾವುದೇ ಸೌಲಭ್ಯಗಳು ಅವರಿಗೆ ಸಿಗ್ತಾ ಇರಲಿಲ್ಲ. ಅವರು ಮಾತಾಡಿದ್ದು ನೀವು ಕೂಡ ಕೇಳಿಸ್ಕೊಂಡ್ರಿ. ಆದರೆ ಈ ಒಂದು ಸುದ್ದಿಯನ್ನು ನಿಮ್ಮ ಜಿ ಕನ್ನಡ ನ್ಯೂಸ್ ವಿಸ್ತೃತವಾಗಿ ಪ್ರಸಾರ ಮಾಡಿತ್ತು. ಇನ್ನು ಸುದ್ದಿ ಪ್ರಸಾರವಾದ ಕೇವಲ 2 ಗಂಟೆಗಳಲ್ಲಿ ಅಧಿಕಾರಿಗಳ ವಿರುದ್ಧ ದೂರು ದಾಖಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್. ಮಂಜುನಾಥ್, ಇನ್ನು ಜಿ ಕನ್ನಡ ನ್ಯೂಸ್ನ ವರದಿ ಕೇವಲ 2 ಗಂಟೆಯಲ್ಲೇ ಇಂಪ್ಯಾಕ್ಟ್ ಆಗಿದೆ. ಏನೆಲ್ಲ ಅಪ್ಡೇಟ್ಸ್ ಇದೆ ಸದ್ಯಕ್ಕೆ, ಹಾಗೆ ವರದಿ ಪ್ರಸಾರ ಮಾಡಿದ್ದು ಮಹಿಳೆಗೆ ಹಾಗೂ ಆಕೆಯ ಕುಟುಂಬಕ್ಕೆ ಎಷ್ಟು ಹೆಲ್ಪ್ ಆಗಿದೆ ಅಂತ? ಹೌದು ಸಿಂಚನ, ಯಾಕಂತ ಹೇಳಿದ್ರೆ ಈ ಬಗ್ಗೆ ಅಂದ್ರೆ ಹೊಸಪೇಟೆ ತಾಲೂಕು ಧರ್ಮಸಾಗರ ಗ್ರಾಮದ ಹಂಪಮ್ಮ ಅಂತಕ್ಕಂಥ ಏನ್ ಮಹಿಳೆ ಇದ್ದಾಳೆ, ಆಕೆ ಕಳೆದ 2 ವರ್ಷಗಳಿಂದನೂ ಕೂಡ ತನ್ನ ಆಧಾರ್ ಕಾರ್ಡ್ ಅಲ್ಲಿ ಆಗಿರ್ತಕ್ಕಂಥ ತಾಂತ್ರಿಕ ದೋಷದ ಬಗ್ಗೆ ಕೂಡ ಹಲವು ಬಾರಿ ಅಧಿಕಾರಿಗಳ ಗಮನಕ್ಕೆ ಮತ್ತು ಕಚೇರಿಗಳಿಗೆ ಅಲೆದಾಟವನ್ನ ಕೂಡ ಮಾಡ್ತಾ ಇದ್ಲು. ಸೊ ಈ ಬಗ್ಗೆ ಜಿ ಕನ್ನಡ ನ್ಯೂಸ್ ಈಕೆ ಮೃತಪಟ್ಟಿದ್ದಾಳೆ ಅನ್ನುವಂಥದ್ದು ಕೂಡ ಆಧಾರ್ ಕಾರ್ಡ್ ನಲ್ಲಿ ದಾಖಲಾಗ್ತಾ ಇತ್ತು. ಹಾಗಾಗಿ ಹಲವು ಬಾರಿ ಅಧಿಕಾರಿಗಳ ಬಳಿ ತನಗಾದಂತ ಅನ್ಯಾಯದ ವಿರುದ್ಧ ಹೋರಾಟವನ್ನ ಮಾಡ್ತಾನೆ ಇದ್ಲು. ನಾನು ಬದುಕಿದ್ದೀನಿ, ಆದ್ರೂ ಕೂಡ ನನ್ನ ಆಧಾರ್ ಕಾರ್ಡ್ ನಲ್ಲಿ ನಾನು ಮೃತಪಟ್ಟಿದ್ದೇನೆ ಅನ್ನುವಂಥದ್ದು ಕೂಡ ತೋರಿಸ್ತಾ ಇದೆ. ದಯಮಾಡಿ ಈ ಬಗ್ಗೆ ಅಧಿಕಾರಿಗಳು ಅದನ್ನ ಸ್ಪಂದಿಸಿ ನನಗಾಗಿರ್ತಕ್ಕಂಥ ಅನ್ಯಾಯವನ್ನ ಸರಿಪಡಿಸಿಕೊಡ್ಬೇಕು ಅನ್ನುವಂಥದ್ದು ಕೂಡ ಹಲವು ಬಾರಿ ಏನು ಕಚೇರಿಗಳಿಗೆ ಕೂಡ ಓಡಾಟವನ್ನ ಕೂಡ ಮಾಡಿತ್ತು. ಅದೇ ವಿಚಾರವಾಗಿ ನಾವು ಕೂಡ ಸುದ್ದಿಯನ್ನು ಕೂಡ ಪ್ರಸಾರ ಮಾಡಿದ್ವಿ. ಸುದ್ದಿ ಪ್ರಸಾರವಾದಂತ 2 ಗಂಟೆಗಳಲ್ಲಿ ಈ ಬಗ್ಗೆ ಅಂದ್ರೆ ಅಧಿಕಾರಿಗಳ ವಿರುದ್ಧ ಕೂಡ ಈಗ ಸುಮೋಟೋ ಕೇಸ್ ಕೂಡ ದಾಖಲಾಗಿರ್ತಕ್ಕಂಥದ್ದು. ಈ ಸುದ್ದಿ ಏನಿದೆ ರಾಜ್ಯ ಮಟ್ಟದಲ್ಲೂ ಕೂಡ ಸದ್ದು ಮಾಡಿರ್ತಕ್ಕಂಥದ್ದು. ಹಾಗಾಗಿ
ಉಪಲೋಕಾಯುಕ್ತರಾದಂತ ನ್ಯಾಯಮೂರ್ತಿ ಬಿ ವೀರಪ್ಪ ಅವರಿಂದ 3 ಅಧಿಕಾರಿಗಳ ವಿರುದ್ಧ ಕೂಡ ಈಗ ಸ್ವಯಂ ಪ್ರೇರಿತ ಪ್ರಕರಣವನ್ನ ಕೂಡ ದಾಖಲು ಮಾಡಿಕೊಂಡಿರ್ತಕ್ಕಂಥದ್ದು. ಹೊಸಪೇಟೆಯ ತಹಶೀಲ್ದಾರ್ ಆಗಿರ್ತಕ್ಕಂತಹ ಶ್ರುತಿಗೌಡ ಅವ್ರ ಮೇಲೆ ಹಾಗೂ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ಬೈಲವತ್ಗೆರೆ ಗ್ರಾಮ ಪಂಚಾಯತಿ PDO ವಿರುದ್ಧ ಈಗ ದೂರು ದಾಖಲಾಗಿರ್ತಕ್ಕಂಥದ್ದು. ಅದರಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾರೆ, ಇದು ಸಾಮಾನ್ಯ ಕರ್ತವ್ಯ ಲೋಪವಲ್ಲ, ಬದಲಿಗೆ ಸಂವಿಧಾನದ ಅನುಚ್ಛೇದ 14 ಅಡಿಯಲ್ಲಿ ಸಮಾನತೆ ಮತ್ತು ಜೀವಿಸುವಂತಹ ಹಕ್ಕು ಮತ್ತು 300A ಆಸ್ತಿ ಹಕ್ಕು ಅಡಿಯಲ್ಲಿ ನೀಡಲಾದಂತ ಮೂಲಭೂತ ಹಕ್ಕುಗಳ ಸ್ಪಷ್ಟ ಉಲ್ಲಂಘನೆ ಎಂದು ಉಪಲೋಕಾಯುಕ್ತರು ಈ ಒಂದು ನಿಲುವನ್ನು ಕೂಡ ಸ್ಪಷ್ಟಪಡಿಸಿರ್ತಕ್ಕಂಥದ್ದು. ಹೀಗಾಗಿ ಬಡ ಮಹಿಳೆ ಬದುಕಿದ್ದಾಗಲೇ ಮೃತ ಎಂದು ದಾಖಲೆ ಸಮೇತ ಕಂಡು ಬಂದಿದ್ರಿಂದ ಭ್ರಷ್ಟಾಚಾರ ಮತ್ತು ಅಸಡ್ಡೆಗೆ ಸಾಕ್ಷಿಯಾಗಿದೆ ಅಂತ ಹೇಳ್ಬಿಟ್ಟು ಅಭಿಪ್ರಾಯ ಪಟ್ಟುಬಿಟ್ಟು ಈ ಬಗ್ಗೆ ಲೋಕಾಯುಕ್ತ ನ್ಯಾಯಮೂರ್ತಿಗಳು ಒಂದು ದೂರನ್ನ ಕೂಡ ದಾಖಲು ಮಾಡ್ಕೊಂಡಿದ್ದಾರೆ ಮತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೂರಕ ದಾಖಲೆಗಳ ಸಮೇತ ಮೇ 20ರಂದು ನೀವು ಹಾಜರಾಗಬೇಕು, ಅಂದ್ರೆ ನೋಟಿಸ್ಗೆ ಉತ್ತರವನ್ನ ಕೊಡಬೇಕು ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಏನು ದೂರು ಕಾಪಿಯಲ್ಲಿ ಅಂದ್ರೆ ಲೋಕಾಯುಕ್ತ ಪ್ರಕರಣದಲ್ಲಿ ಏನ್ ದಾಖಲಾಗಿದೆ ಅದರಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದರೆ ನೀವು ಮೇ 20ರಂದು ಇದಕ್ಕೆ ಸಂಬಂಧಪಟ್ಟಂತೆ ನೀವು ನೋಟಿಸ್ ಅನ್ನ ಜಾರಿ ಮಾಡಿದ್ರೆ ಅದಕ್ಕೆ ನೀವು ಉತ್ತರ ಕೊಡಬೇಕು ಅನ್ನುವಂಥದ್ದು ಕೂಡ ಈ ಒಂದು ನೋಟಿಸ್ ಅಲ್ಲಿ ಬಹಳ ಸ್ಪಷ್ಟವಾಗಿದೆ. ಈ ವಿಚಾರವಾಗಿ ಈಗ ಸುದ್ದಿ ಪ್ರಸಾರ ಆದ್ಮೇಲೆ ದೂರು ಕೂಡ ದಾಖಲಾಗಿದೆ ಮತ್ತು ಅಧಿಕಾರಿಗಳು ಕೂಡ ಈ ಬಗ್ಗೆ ಏನು ಹಂಪಮ್ಮ ಅವರಿದ್ದಾರೆ ಅವರನ್ನ ಈಗ ತಾಲೂಕು ಆಡಳಿತ ಕರೆಸ್ಕೊಂಡಿದೆ, ಆಗಿರ್ತಕ್ಕಂಥ ಲೋಪಗಳನ್ನ ಸರಿಪಡಿಸುವಂತ ನಿಟ್ಟಿನಲ್ಲಿ ಮುಂದಾಗಿದೆ ಅಂತಾನೆ ಹೇಳ್ಬೋದು. ಈಗ ಆಕೆಗೆ ಗೃಹಲಕ್ಷ್ಮಿ ಹಣ ಕೂಡ ಬೀಳ್ತಾ ಇಲ್ಲ ಮತ್ತು ಸರ್ಕಾರದ ಹಲವು ಸೌಲಭ್ಯಗಳಿಗೂ ಕೂಡ ತೊಂದರೆ ಆಗಿದೆ ಅನ್ನುವಂಥದ್ದು ಕೂಡ ಆಕೆ ಹೇಳಿಕೆಯನ್ನು ನೀಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಸುದ್ದಿ ಪ್ರಸಾರ ಆದ್ಮೇಲೆ ಒಂದಿಷ್ಟು ಬದಲಾವಣೆಗಳು ಕೂಡ ಆಗಿರ್ತಕ್ಕಂಥದ್ದು ಸಿಂಚನ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಹಿರೇಮಠ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.